ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗಣೇಶ್ ನಾಯಕ್ ದೇವರ ಕೃಪೆ ಫಾರ್ಮ್ ಹೌಸ್ ಮಾರವಳ್ಳಿ ಶಿಕಾರಿಪುರ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಸೋಲಾರ್ CCTV ಕ್ಯಾಮ್ರಾ ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇದು ಟ್ರೂ ವ್ಯೂ ಕಂಪನಿಯ ಸೋಲಾರ್ 4G CC ಕ್ಯಾಮ್ರಾವಾಗಿದೆ. ಸ್ನೇಹಿತರೆ, ಈ ಒಂದು ಸೋಲಾರ್ CC ಕ್ಯಾಮ್ರಾವನ್ನ ಅನ್ಬಾಕ್ಸ್ ಮಾಡುವ ಮುಖಾಂತರ ಇದರಲ್ಲಿರುವ ವಿಶೇಷತೆಗಳನ್ನು, ಇದರಲ್ಲಿರುವ ಟೆಕ್ನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ಇದರಲ್ಲಿರುವಂತಹ ಸ್ಪೆಸಿಫಿಕೇಶನ್ ಏನು ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಟ್ರೂ ಸೆಕ್ಯೂರಿಟಿ ಸಿಸ್ಟಮ್ ಅನ್ನೋ ಒಂದು ಕಂಪನಿಯ CC ಕ್ಯಾಮ್ರಾ. ಇದು ಡ್ಯುಯಲ್ ಲೆನ್ಸ್ ಇರುತ್ತೆ. ಹಾಗೆ ಇದು 4G ಸೋಲಾರ್ ಮಿನಿ ಪ್ಯಾನ್ ಟಿಲ್ಟ್ ಕ್ಯಾಮ್ರಾ ಆಗಿರುತ್ತೆ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಇದೇ ಡ್ಯುಯಲ್ ಲೆನ್ಸ್ ಅಂದರೆ ಈ ಎರಡು ಕ್ಯಾಮ್ರಾಕ್ಕೆ ಡ್ಯುಯಲ್ ಲೆನ್ಸ್ ಅಂತ ಹೇಳ್ತೀವಿ. ಇದು ಒಂದು ಸ್ಪೆಸಿಫಿಕೇಶನ್ ಏನೇನಂದರೆ ಇದರಲ್ಲಿ ಸೋಲಾರ್ ಪ್ಯಾನಲ್ ಮತ್ತು ಬಿಲ್ಟ್ ಇನ್ ಬ್ಯಾಟ್ರಿ ಇರುತ್ತೆ. ಅಂದರೆ ಈ ಒಂದು ಪ್ಯಾನಲ್ ಒಳಗಡೆ ಬ್ಯಾಟ್ರಿ ಬಿಲ್ಟ್ ಆಗಿರುತ್ತದೆ, ಇನ್ಬಿಲ್ಟ್ ಬ್ಯಾಟ್ರಿ ಆಗಿರುತ್ತದೆ. ಹಾಗೆ FIR ಡಿಟೆಕ್ಷನ್ ಅಂದರೆ ಮ್ಯಾನ್ ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿ ಅಥವಾ ಪಕ್ಷಿಗಳು ಮೂವ್ಮೆಂಟ್ ಆಗೋದನ್ನು ಇದು ಕ್ಯಾಪ್ಚರ್ ಮಾಡುತ್ತೆ. ಅದೇ ರೀತಿ ಆ ಡೈರೆಕ್ಷನಲ್ಲಿ ತಿರುಗುತ್ತೆ. ಮತ್ತು ಇದರದ್ದು ಒಂದೊಂದು ವಿಶೇಷ ಏನಂದರೆ ಕ್ಲೌಡ್ ಸ್ಟೋರೇಜ್ ಇದೆ. ಅಂದರೆ ನಾವು ಗೂಗಲಲ್ಲೇ ಕ್ಲೌಡ್ ಅನ್ನೋ ಆ್ಯಪಲ್ಲಿ ನಾವು ಇದನ್ನು ಎಲ್ಲ ನಮ್ಮ ಏನು ಸ್ಟೋರ್ ಆಗುತ್ತೆ, ವಿಡಿಯೋಗಳು ರೆಕಾರ್ಡ್ ಆಗುತ್ತೆ, ಅವೆಲ್ಲ ಸ್ಟೋರೇಜ್ ಮಾಡಬಹುದು. ಅದೇ ರೀತಿ ಈ ಒಂದು ಕ್ಯಾಮ್ರಾದಲ್ಲಿ 256 GB SD ಕಾರ್ಡ್ ಅಂದರೆ ಮೆಮೊರಿ ಕಾರ್ಡನ್ನು ನಾವು ಇದರಲ್ಲಿ ಅಳವಡಿಸಬಹುದು. 256 GB ವರೆಗೆ ಸಪೋರ್ಟ್ ಮಾಡುವಂಥ SD ಕಾರ್ಡ್ನ ಈ ಒಂದು ಕ್ಯಾಮ್ರಾ ಸಪೋರ್ಟ್ ಮಾಡುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ಅಲಾರಾಮ್ ಪುಷ್ ಮೀನ್ಸ್ ಏನಂದರೆ ಇದರಲ್ಲಿ ಯಾವುದೇ ರೀತಿ ಆದ ಮನುಷ್ಯರು ಅಥವಾ ಬೇರೆ ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿ ಈ ಒಂದು ನಮ್ಮ ಸರೌಂಡಿಂಗ್ ಈ ಪ್ಲೇಸಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೋದು ಅಷ್ಟು ಡಿಸ್ಟೆನ್ಸ್ ಒಳಗೆ ಏನಾದ್ರು ಬಂದರೆ ಇದೊಂದು ನಮಗೆ ಅಲಾರಾಮ್ ಅನ್ನೋದನ್ನು ನಮ್ಮ ಮೊಬೈಲ್ಗೆ ಸಂದೇಶವಾಗಿ ಕಳಿಸಿಕೊಡುತ್ತೆ. ಅದೇ ರೀತಿಯಾಗಿ ಪ್ಯಾನ್ ಟಿಲ್ಟ್ ಮಾನಿಟರಿಂಗ್ ಅಂದರೆ ಇದು 360 ಡಿಗ್ರಿ ರೊಟೇಷನ್ ಆಗಿರುತ್ತೆ ಮತ್ತು 90 ಡಿಗ್ರಿ ಮೇಲೆ ಕೆಳಗೆ ರೊಟೇಟ್ ಆಗುವಂಥ ಕ್ಯಾಮ್ರಾವಾಗಿರುತ್ತದೆ. ಅದೇ ರೀತಿ ಇದರಲ್ಲಿ ನಮಗೆ ಮೊಬೈಲ್ ಆಕ್ಸೆಸ್ ಕೂಡ ನಾವು ಮಾಡ್ಕೋಬೋದು. ಅದು ಯಾವ ರೀತಿ ಅಂದರೆ ಟ್ರೂ ವ್ಯೂ ಕೋಡ್ ಅಂತ ಮೊಬೈಲ್ ಆ್ಯಪ್ ಇರುತ್ತೆ. ಆ ಆ್ಯಪ್ ನಾವು ಇನ್ಸ್ಟಾಲ್ ಮಾಡಿಕೊಂಡು ಇದರಲ್ಲಿ ಕೊಟ್ಟಂತಹ ಒಂದು ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿಕೊಂಡಾಗ ನಾವು ಇದನ್ನು ಮೊಬೈಲಲ್ಲಿ ಆಪ್ರೇಟ್ ಮಾಡಬಹುದು. ಅಂದರೆ ನಿಮಗೆ ಬೇಕಾದ ಡೈರೆಕ್ಷನಲ್ಲಿ ಯಾವ ಕಡೆ ಬೇಕು ಎಂಬುದಾಗಿ ನಾವು ಕ್ಯಾಮ್ರಾವನ್ನು ಅಲ್ಲಿಯೇ ನಾವು ಪ್ರಪಂಚದ ಯಾವುದೇ ಒಂದು ಮೂಲೆಯಲ್ಲಿ ಕೂತಿಕೊಂಡು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಆಲ್ ಟೈಮ್ ಕಲರ್ ನೈಟ್ ಅಂದರೆ ರಾತ್ರಿ ವೇಳೆ ಸತ ಕಲರ್ ಮೋಡ್ನಲ್ಲಿ ನಮಗೆ ವಿಸಿಬಲ್ ಆಗುತ್ತೆ. ಅಂದರೆ ನಮ್ಮ ಏನು ಫಾರ್ಮ್ ಹೌಸಲ್ಲಿ ಇದೆ ಅಥವಾ ನಾವು ಇವಾಗ ಹಾಕ್ತಿರೋದನ್ನ ನಮ್ಮ ಒಂದು ದೇವರ ಕೃಪೆ ಫಾರ್ಮ್ ಹೌಸ್ನಲ್ಲಿ ಅಲ್ಲಿ ನೈಟ್ ಟೈಮಲ್ಲೂ ಕೂಡ ನಮಗೆ ಕಲರ್ ಮೋಡ್ನಲ್ಲೇ ಕಾಣಿಸೋದಕ್ಕೆ ಈ ಒಂದು ಕ್ಯಾಮ್ರಾವು ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ಇದರಲ್ಲಿರುವಂತಹ ಸ್ಪೆಸಿಫಿಕೇಶನ್ ಅಂದರೆ ಇದರಲ್ಲಿ ನಾವು ಎಲ್ಲಿ ಕೂತ್ಕೊಂಡಾರು ಆಪ್ರೇಟ್ ಮಾಡ್ಬೋದು. ಅದರ ಜೊತೆಗೆ 10x ಝೂಮ್ ಅಂತ ಹೇಳ್ತೀವಿ. ಅಂದರೆ 10x ಝೂಮ್ವರೆಗೂ ಕ್ಲಾರಿಟಿಯಾಗಿ ಇರುತ್ತೆ. ಫಾರ್ ಎಕ್ಸಾಂಪಲ್ MP4 ಅಥವಾ SD ವಿಡಿಯೋಗಳನ್ನು ನಾವು ನೋಡಬಹುದಾಗಿದೆ. ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ನೈಟ್ ವಿಷನ್ ಆಗಿರುತ್ತದೆ. ಫಾರ್ ಎಕ್ಸಾಂಪಲ್ ನಮಗೆ ಇದು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಕೊಟ್ಟಿರೋದು ಕಂಪ್ನಿ ಕಡೆಯಿಂದ ಮಾಡಿ ಅವರೇ ಒಂದು ಫೋಟೋವನ್ನು ಹಾಕಿದ್ದಾರೆ. ಸೊ ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು 10x ಝೂಮ್ ಅಂದರೆ ನಾನು ಇಲ್ಲಿ ಹೇಳಿದ್ನಲ್ಲ 10x ಝೂಮ್ ಅಂದರೆ 10 ಪಟ್ಟು ಹೆಚ್ಚಾಗಿ ನಾವು ಝೂಮ್ನ ಮಾಡ್ಕೋಬೋದು. ಮೊಬೈಲಲ್ಲಿ 3 ರಿಂದ 4 ಸ್ಟೆಪ್ ಝೂಮ್ ಇರುತ್ತೆ, ಆದರೆ ಇದರಲ್ಲಿ 10x ಝೂಮ್ ಇದೆ. ಅಂದರೆ ತುಂಬ ತೀಕ್ಷ್ಣವಾದ ವಸ್ತುಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಅದೇ ರೀತಿ ಮೊಬೈಲ್ ಆ್ಯಪ್ ಕೂಡ ಕೊಟ್ಟಿದ್ದಾರೆ. ಡ್ಯುಯಲ್ ಡೂಪ್ಲೆಕ್ಸ್ ಆಡಿಯೋ ಕೊಟ್ಟಿದ್ದಾರೆ. ಅಂದರೆ ನಾವು ಮಾತಾಡಬಹುದು. ನಾರ್ಮಲ್ ಮೊಬೈಲಲ್ಲಿ ನಾವು ಯಾವ ರೀತಿ ಮಾತಾಡ್ತೀವಿ ಅದೇ ರೀತಿ ಈ ಒಂದು ಕ್ಯಾಮ್ರಾದಲ್ಲಿ ಮೊಬೈಲ್ ನಾವು ಅಪ್ಲಿಕೇಶನಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿ ಮಾತಾಡಬಹುದು. ನಾವು ಈ ಕಡೆ ಮಾತಾಡೋದು ಅಲ್ಲಿರೋ ಫಾರ್ಮಸ್ ಇರೋ ಜನರಿಗೂ ಗೊತ್ತಾಗುತ್ತೆ ಮತ್ತು ಫಾರ್ಮಸ್ ಇರೋ ಮಾತಾಡೋದು ನಮಗೂ ಕೂಡ ಕೇಳಿಸುತ್ತೆ. ಸೊ ಇಂಟ್ರಾಕ್ಷನ್ ಮಾಡಬಹುದು. ಸೊ ಅದೇ ರೀತಿ ನೀವು ನೋಡ್ತಿರೋದು ಇಂಟೆಲಿಜೆನ್ಸ್ ಆಗಲೇ ಹೇಳಿದ ಹಾಗೆಯೇ ಯಾರು ಮ್ಯಾನ್ ಅಥವಾ ಒಂದು ಪ್ರಾಣಿ ಅಥವಾ ಪಕ್ಷಿಗಳು ಓಡಾಡುವಾಗ ಅದನ್ನು ಡಿಟೆಕ್ಟ್ ಮಾಡುತ್ತೆ. ಅದೇ ಯಾವ ಕಡೆ ಓಡಾಡ್ತೋ ಅದೇ ಕಡೆ ಕೂಡ ಕ್ಯಾಮ್ರಾವು ಸುತ್ತುತ್ತೆ, ಆಟೋಮೆಟಿಕ್ ಸುತ್ತಾಡುತ್ತೆ. ಸೊ ಇದು ಇದರೊಂದು ಸ್ಪೆಸಿಫಿಕೇಶನ್ ಆಗಿದೆ. ಹಾಗೆ ಸ್ನೇಹಿತರೆ, ಇವಾಗ ಈ ಒಂದು ಕ್ಯಾಮ್ರಾವನ್ನು ಅನ್ಬಾಕ್ಸ್ ಮಾಡುವ ಇದರಲ್ಲಿರುವಂಥ ಸಾಮಗ್ರಿಗಳು ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಮೊದಲ ಲೇಯರನ್ನು ಶೀಟನ್ನು ಹಾಕಿದ್ದಾರೆ. ಅದರ ಕೆಳಗಡೆ ನಮ್ಮ ಈ ಒಂದು ಕ್ಯಾಮ್ರಾಗೆ ಬೇಕಾದಂಥ ಸೋಲಾರ್ ಪ್ಯಾನಲ್, ಅದು ಇನ್ಬಿಲ್ಟ್ ಬ್ಯಾಟ್ರಿ ಹೊಂದಿರುವಂಥ ಸೋಲಾರ್ ಪ್ಯಾನಲ್ ಒಂದು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಬೇಕಾದ ವೈರ್ ಕನೆಕ್ಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೋಡಬಹುದು, ಇದು ಸಿ ಟೈಪ್ ಕೇಬಲ್ ಆಗಿದೆ. ಇದೇ ಈ ಕೇಬಲ್ ಅನ್ನು ನಾವು ಕ್ಯಾಮ್ರಾಕ್ಕೆ ಫಿಕ್ಸ್ ಮಾಡುವಂತಹ ಕೇಬಲ್ ಆಗಿದೆ.
ಹಾಗೆ ಒಳಗೆ ನೋಡುವುದಾದರೆ ಒಂದು ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಅಂದರೆ ನಾವೇನು ಕಟ್ಟುತ್ತೇವೆ ಕಂಬ ಅಥವಾ ಪೋಲ್ ಏನಾದ್ರು ಹೇಳ್ತೀವಿ, ಆ ಒಂದು ಪೋಲ್ಸ್ಗೆ ಕಟ್ಟಲಿಕ್ಕೆ ನಮ್ಮ ಒಂದು ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಇದನ್ನು ಕೊಟ್ಟಿದ್ದಾರೆ, ಸ್ಕ್ರೂ ಟೈಪ್ ಒಂದು ಸ್ಕ್ರೂವನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಒಂದು ಕ್ಲ್ಯಾಂಪನ್ನು ಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಬೇಕಾದ ಫಿಟ್ಟಿಂಗ್ಸ್, ಬೇಕಾಗಿರುವ ಸ್ಕ್ರೂ ಮತ್ತು ಬೇಕಾದ ಕ್ಲ್ಯಾಂಪ್ ಎಲ್ಲವನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಮ್ಯಾನುವಲ್ ಯಾವ ರೀತಿಯಾಗಿ ಆಪರೇಟ್ ಮಾಡೋದನ್ನು ಕುರಿತು ಈ ಒಂದು ಸವಿಸ್ತರವಾಗಿ ಇದರಲ್ಲಿ ಡಿಟೇಲ್ ಆಗಿ ನಮಗೆ ಕೊಟ್ಟಿರ್ತಾರೆ. ಇದನ್ನು ನಾವು ನೋಡಿಕೊಂಡು ನಾವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬಹುದು. ಹಾಗೆ ನೀವು ಹಾಗೆ ಇದೊಂದು ಸ್ಟ್ಯಾಂಡ್ ಆಗಿದೆ, ಇದರಲ್ಲೇ ನಾವು ಫಿಕ್ಸ್ ಮಾಡಬೇಕಾಗುತ್ತದೆ. ಸೊ ಈಗ ನಾವು ನೋಡ್ತಾ ಇರೋದು ತುಂಬ ಇಂಟ್ರೆಸ್ಟಿಂಗ್ ಏನಂದರೆ ಕ್ಯಾಮ್ರಾ. ಸೊ ನೋಡ್ತಿದ್ರಲ್ಲ ಸ್ನೇಹಿತರೆ, ಇದೇ ಒಂದು ಕ್ಯಾಮ್ರಾ ಆಗಿದೆ, ಟ್ರೂ ವ್ಯೂ ಕ್ಯಾಮ್ರಾ. ಇಲ್ಲಿ ನೋಡ್ತಿರ್ಬೋದು ಟ್ರೂ ವ್ಯೂ ಅಂತ ಇರುತ್ತೆ. ಸೊ ಇಲ್ಲಿ ಬಂದು ನೋಡ್ತಿರ್ಬೋದು, ಇದೇ ನಮ್ಮ ಸ್ಕ್ಯಾನರ್. ಅಂದರೆ ನಾವು ಮೊಬೈಲಿಗೆ ಅಪ್ಲಿಕೇಶನ್ ಏನಾದ್ರು ತಗೋಬೇಕಂದ್ರೆ ಈ ಒಂದು ಸ್ಕ್ಯಾನ್ ಮಾಡಿದರೆ ಒಂದು ಅಪ್ಲಿಕೇಶನ್ ನಾವು ಡೌನ್ಲೋಡ್ ಆಗುತ್ತೆ ಮತ್ತು ಇದೇ ಮುಖಾಂತರ ನಾವು ನಮ್ಮ ಮೊಬೈಲಲ್ಲಿ ಕನೆಕ್ಷನ್ ಕೂಡ ಮಾಡಿಕೊಳ್ಳಬಹುದು. ಸೊ ಈ ಕ್ಯಾಮ್ರಾದಲ್ಲಿ ಇಲ್ಲಿ ನಾವು ಪ್ಲಗ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಕ್ಯಾಮ್ರಾದಲ್ಲಿ ನಾವು ಪ್ಲಗ್ ಮಾಡಿದಾಗ ಇದು ಪ್ಲಗ್ ಮಾಡಿದ ಮೇಲೆ ಈ ಒಂದು ಕ್ಯಾಮ್ರಾವು ಆನ್ ಆಗುತ್ತದೆ. ಜೊತೆಗೆ ಒಂದು ಆನ್ ಆಫ್ ಬಟನ್ ಕೂಡ ಇಲ್ಲಿ ಕೊಟ್ಟಿರುತ್ತಾರೆ. ಇವಾಗ ನಮ್ಮ ಕ್ಯಾಮ್ರಾ ಆನ್ ಆಗುತ್ತದೆ. ನೋಡ್ತಿದ್ದೀರಾ ಸ್ನೇಹಿತರೆ, ರೊಟೇಟ್ ಆಗ್ತಾ ಇದೆ. ಸೊ ಇದನ್ನು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನಾವು ಇದನ್ನು ಯಾವ ಲೊಕೇಶನ್ ಬೇಕೋ ಆ ಲೊಕೇಶನ್ ಕಡೆ ನಾವು ಇದನ್ನು ರೊಟೇಟ್ ಕೂಡ ಮಾಡಿಕೊಳ್ಳಬಹುದು. ನೀವು ನೋಡ್ತಿರ್ಬೋದು 90 ಡಿಗ್ರಿ ಆ್ಯಂಗಲ್ನಲ್ಲಿ ಅಪ್ ಆ್ಯಂಡ್ ಡೌನ್ ರೊಟೇಟ್ ಆಗುತ್ತೆ ಮತ್ತು 360 ಆ್ಯಂಗಲ್ನಲ್ಲಿ ಪೂರ ರೊಟೇಟ್ ಆಗ್ತಾ ಇರುತ್ತದೆ. ಸೊ ಇದರಲ್ಲಿ ಇವಾಗ ತೋರಿಸ್ತಿರೋದು ಏನಂದರೆ ಸಿಮ್ ಕಾರ್ಡ್ ನಾಟ್ ಇನ್ಸರ್ಟೆಡ್ ಅಂತ ತೋರಿಸ್ತಾ ಇದೆ. ಸೊ ಸಿಮ್ ಕಾರ್ಡ್ ಎಲ್ಲಿ ಹಾಕಬೇಕಂದ್ರೆ ಸ್ನೇಹಿತರೆ, ನೀವು ನೋಡ್ತಿರೋ ಹಾಗೆ ಮೆಮೊರಿ ಕಾರ್ಡ್ನ ಈ ಒಂದು ಇಲ್ಲಿ ಕೊಟ್ಟಿರೋ ಪ್ಯಾಸೇಜಲ್ಲಿ ಇಲ್ಲಿ ಕೊಡ್ಬೇಕಿಲ್ಲಿ. ಅಂದರೆ ನಾವು ಇನ್ನೊಂದು 256 GB ಮೆಮೊರಿ ಕಾರ್ಡ್ ಇದರಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ನಮಗೆ ಎಷ್ಟು ಬೇಕೋ ಅಷ್ಟು ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಇದರಲ್ಲಿ ಹಾಕಿಕೊಳ್ಳುವ. ಇಲ್ಲಿ ಮೆಮೊರಿ ಕಾರ್ಡ್ ಹಾಕೋದು, ಆ ರೀತಿಯಾಗಿ ಇಲ್ಲಿ ಸಿಮ್ಮನ್ನು ಹಾಕಬೇಕಾಗುತ್ತೆ. ಇದು 4G ಸಿಮ್ ಮುಖಾಂತರ, ಅಂದರೆ ನೀವು ಐಡಿಯಾ, ವೊಡಾಫೋನ್ ಅಥವಾ ಏರ್ಟೆಲ್, ಜಿಯೋ, ನಿಮಗೆ ಯಾವ ನೆಟ್ವರ್ಕಲ್ಲಿ ಚೆನ್ನಾಗಿರುತ್ತೆ ಆ ಒಂದು ಲೊಕೇಶನ್ಲಿ ಆ ಒಂದು ಸಿಮ್ನ ಇಲ್ಲಿ 4G ಸಿಮ್ನ ಇಲ್ಲಿ ಹಾಕಬೇಕಾಗಿರ್ತದೆ. ಇದು 4G ಸಿಮ್ ಸ್ಲಾಟ್ ಹಾಕುವಂಥ ಜಾಗ. ಹಾಗೆ ಇದಿರುತ್ತೆ ಇಲ್ಲಿ ಮೆಮೊರಿ ಕಾರ್ಡ್ ಹಾಕುವಂಥ ಜಾಗ ಆಗಿರುತ್ತದೆ. ಸ್ನೇಹಿತರೆ, ಇದು ಇಂದಿನ ಸಂಚಿಕೆ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ನಮ್ಮ ಒಂದು ದೇವರ ಕೃಪೆ ಫಾರ್ಮ್ ಹೌಸ್ ಮಾರವಳ್ಳಿ ಗ್ರಾಮ ಶ್ರೀಕಾರಿಪುರ ತಾಲೂಕಿನಲ್ಲಿ ಈ ಒಂದು CC ಕ್ಯಾಮರಾವನ್ನು ಅಳವಡಿಸಿ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಮತ್ತು ಇದನ್ನು ಯಾವ ರೀತಿಯಾಗಿ ಅಳವಡಿಸುವುದು ಮತ್ತು ಇದನ್ನು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಆಪರೇಟ್ ಮಾಡೋದು ಎಂಬುದರ ಕುರಿತು ಸವಿಸ್ತಾರವಾಗಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಧನ್ಯವಾದಗಳು.